ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಪವಿತ್ರ ಗೌಡ ಸೇರಿದಂತೆ 4 ಬಂಧನವಾಗಿದೆ. ಹಾಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳು ಕೂಡ ಕಾಣ್ತಾ ಇವೆ. ಈ ಕುರಿತ ಹೆಚ್ಚಿನ ಮಾಹಿತಿಗಳೇನಿದೆ? ರಂಜಿತಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಅವರ ನಿವಾಸದಲ್ಲಿ ಪೊಲೀಸರಿಗೆ ಬಂಧಿಸಿದ್ದಾರೆ. ಅವರದ್ದು ಏನು ಜಾಮೀನು ಅರ್ಜಿ ಇತ್ತು, ಪವಿತ್ರ ಗೌಡ, A1, ದರ್ಶನ್ ಸೇರಿದಂತೆ 7 ಜನರ ಜಾಮೀನು ಮೇಲ್ಮನವಿ ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ ನ ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಹಾಗಾಗಿ ಅವರ ಜಾಮೀನು ರದ್ದಾಗಿದೆ. ಹಾಗಾಗಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಅವರ ನಿವಾಸಕ್ಕೆ ಪೊಲೀಸರು ತೆರಳಿ A1 ಆರೋಪಿ ಪವಿತ್ರ ಗೌಡ ಅವರನ್ನ ಬಂಧಿಸಿದ್ದಾರೆ. ಒಟ್ಟು 7 ಜನರ ಜಾಮೀನು ರದ್ದಾಗಿದೆ, ದರ್ಶನ್ ಸೇರಿದಂತೆ 7 ಆರೋಪಿಗಳು. ರಾಜರಾಜೇಶ್ವರಿ ನಗರದಲ್ಲಿ ಇರತಕ್ಕಂತ ಪವಿತ್ರ ಅವರ ನಿವಾಸಕ್ಕೆ ಮಧ್ಯಾಹ್ನ ಸರಿಸುಮಾರು 2:42 ಅಷ್ಟೊತ್ತಿಗೆ ಪೊಲೀಸರು ಅಲ್ಲಿಗೆ ಹೋದ್ರು. ಅಲ್ಲಿಗೆ ಹೋಗಿ ಪವಿತ್ರ ಗೌಡ ಅವರನ್ನ ಬಂಧಿಸಿದ್ದಾರೆ. ಒಟ್ಟು 7 ಜನ ಆರೋಪಿಗಳು: A1 ಪವಿತ್ರ ಗೌಡ, A2 ದರ್ಶನ್, A6 ಜಗದೀಶ್ ಅಲಿಯಾಸ್ ಜಗ್ಗ, A7 ಅನುಕುಮಾರ್, A14 ಪ್ರದೋಷ್, A11 ನಾಗರಾಜ್ ಅಲಿಯಾಸ್ ನಾಗ ಮತ್ತು ದರ್ಶನ್ ಅವರ ಮ್ಯಾನೇಜರ್ A12 ಲಕ್ಷ್ಮಣ್. ಇಷ್ಟು ಜನರ ಜಾಮೀನು ರದ್ದಾಗಿದೆ. ಹಾಗಾಗಿ ಇವರೆಲ್ಲರೂ ಸಹ ಬಂಧನಕ್ಕೆ ಒಳಗಾಗ್ತಾರೆ. ಈಗ ಪವಿತ್ರ ಗೌಡ ಅವರ ಜಾಮೀನನ್ನ ರದ್ದಾಗಿರೋದ್ರಿಂದ ಅವರೀಗ ಬಂಧಿಸಲ್ಪಟ್ಟಿದ್ದಾರೆ. ರಂಜಿತಾ, ಹಾಗಾದ್ರೆ ಮಲೆ ಮಹದೇಶ್ವರ ದರ್ಶನ ಪಡೆಯಲಿಕ್ಕೆ ತೆರಳಿದಂತಹ ನಟ ದರ್ಶನ್ ಅವರ ಬಂಧನವಾಗಿದೆ ಎಂಬ ಮಾಹಿತಿಗಳು ಹರಿದಾಡ್ತಾ ಇವೆ. ಈ ಕುರಿತಂತ ಮಾಹಿತಿಗಳೇನಿದೆ? ದರ್ಶನ್ ಅವರ ಬಂಧನ ಇನ್ನೂ ದೃಢೀಕರಣ ಆಗಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅದರಂತೆ ದರ್ಶನ್ ಅವರ ಬಂಧನ ಆಗ್ಲೇಬೇಕಾಗಿದೆ. ಅವರು ಡೆವಿಲ್ ಸಿನಿಮಾದ ಸಾಂಗ್ ಪ್ರಮೋಷನ್ ಅಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಕೊನೆಗೆ ಮಲೆ ಮಹದೇಶ್ವರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರ ಬಂಧನವನ್ನು ಇನ್ನು ದೃಢೀಕರಿಸಿಲ್ಲ. ಈಗ ಇರ್ತಕ್ಕಂತ ಮಾಹಿತಿಯ ಪ್ರಕಾರ ದರ್ಶನ್ ಅವರು ಚಾಮರಾಜನಗರದಲ್ಲಿ ಪತ್ತೆಯಾಗಿದ್ದಾರೆ. ಅವರು ಚಾಮರಾಜನಗರದಲ್ಲಿ ಪತ್ತೆಯಾಗಿದ್ದು ಅವರ ಕಾರು ಈಗ ಚಾಮರಾಜನಗರದಲ್ಲಿ ಗೊತ್ತಾಗಿದೆ. ದರ್ಶನ್ ಅವರ ಕಾರು ಚಾಮರಾಜನಗರದಲ್ಲಿ ಇದೆ ಅಂತ ಹೇಳಿ. ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ರದ್ದಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೂ ಸಹ ಅವ್ರು ಯಾಕೆ ಶರಣಾಗದೇನೆ ಪೊಲೀಸರು ಕಣ್ತಪ್ಪಿಸ್ಕೊಂಡು ಹೋಗ್ತಾ ಇದ್ರ, ಅಥವಾ ಕೊನೆ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆಯೋಣ ಅಂತ ಅವ್ರಿಗೇನಾದ್ರೂ ಯೋಚನೆ ಮಾಡಿದಾರ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದರ್ಶನ್ ಅವರ ಕಾರು ಈಗ ಚಾಮರಾಜನಗರ ತಾಲೂಕಿನ ಸುವರ್ಣಾವತಿ ಟೋಲ್ ಗೇಟ್ ನಲ್ಲಿ ಪಾಸ್ ಆಗಿರೋದು ಗೊತ್ತಾಗಿದೆ ಪೊಲೀಸರಿಗೆ. ಅಲ್ಲಿಂದ ಬಹುಶಃ ಅವರು ದೇವಸ್ಥಾನಕ್ಕೆ, ಬಲಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರಿಗೆ ಸೇರಿದಂತ ಯಾಂಗ್ಲರ್ ಜೀಪ್ ಮತ್ತೆ ಫಾರ್ಚುನರ್ ಕಾರ್ ಇವೆರಡೂ ಸಹ ಸುವರ್ಣವತಿ ಟೋಲ್ ನಲ್ಲಿ ಪಾಸ್ ಆಗಿರೋದು ಪೊಲೀಸರಿಗೆ ಗೊತ್ತಾಗಿದೆ. ಆಗಸ್ಟ್ 18ನೇ ತಾರೀಕು ಅಂದ್ರೆ ಇವತ್ತು ಬೆಳಗಿನ ಜಾವ 6:11 ಆ ವಾಹನಗಳು ಅಲ್ಲಿಂದ ಪಾಸ್ ಆಗಿದೆ. ಹಾಗಾಗಿ ದರ್ಶನ್ ಎಲ್ಲಿದ್ದಾರೆ ಅಂತೇಳಿ ಅವರು ಟ್ರೇಸ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಜಾಮೀನು ರದ್ದಾಗಿರೋದ್ರಿಂದ ದರ್ಶನ್ ಅವರ ಬಂಧನ ಆಗ್ಲೇಬೇಕಾಗಿದೆ. ಈಗ ಏನು ಅಲ್ಲಿ ಪೊಲೀಸರು ಆ ಟೋಲ್ ಏನಿದೆ ಆ ಟೋಲ್ ಸ್ಥಳಕ್ಕೆ ಹೋಗಿ ದರ್ಶನ್ ಅವರ ಕಾರು ಅಲ್ಲಿಂದ ಪಾಸ್ ಆಗಿದ್ದನ್ನ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಫಾರ್ಚುನರ್ ಕಾರು ಮತ್ತು ಇನ್ನೊಂದು ರ್ಯಾಂಗ್ಲರ್ ಜೀಪ್ ಇವೆರಡೂ ಸಹ ಆ ಟೋಲ್ ನಲ್ಲಿ ಪಾಸ್ ಆಗಿದ್ದು ಪೊಲೀಸರಿಗೆ ಗೊತ್ತಾಗಿದೆ. ಹಾಗಾಗಿ ಈಗ ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ದರ್ಶನ್ ಬಂಧಿತರಾಗ್ತಾರೆ. ಇನ್ನು ಪೊಲೀಸರು ಅಧಿಕೃತವಾಗಿ ಪೊಲೀಸ್ ಮೂಲಗಳು ಅದನ್ನ ದೃಢಪಡಿಸಿಲ್ಲ. ರಂಜಿತಾ, ಹಾಗಾದ್ರೆ ಇವಾಗಿನ ಸದ್ಯದ ಮಾಹಿತಿಗಳ ಪ್ರಕಾರ ಮಲೆ ಮಹದೇಶ್ವರ ದರ್ಶನಕ್ಕೆ ತೆರಳಿದಂತ ದರ್ಶನ್ ಅವರು ಇನ್ನೂ ಪೊಲೀಸರಿಗೆ ಶರಣಾಗಿಲ್ಲ. ಹಾಗಾದ್ರೆ ಪೊಲೀಸರು ನೀಡಿರುವಂತಹ ನಿಗದಿತ ಸಮಯದೊಳಗೆ ದರ್ಶನ್ ಅವರು ಶರಣಾಗುವ ಸಾಧ್ಯತೆಗಳಿವೆಯಾ, ಅಥವಾ ಪೊಲೀಸರೇ ಬಂಧಿಸುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಈ ಕುರಿತಂತ ಮಾಹಿತಿಗಳೇನಿದೆ? ರಂಜಿತಾ, ದರ್ಶನ್ ಅವರಿಗೆ 2 ಆಪ್ಷನ್ ಇದೆ. ಈಗ ಪವಿತ್ರ ಗೌಡ ಅವರು ಸಹ ನ್ಯಾಯಾಲಯಕ್ಕೆ ಬಂದು ಶರಣಾಗಬಹುದಾಗಿತ್ತು. ಆದ್ರೆ ಪೊಲೀಸರಿಗೆ ಕಾಪಿ ಸಿಕ್ಕಿದೆ. ಹಾಗಾಗಿ ಪವಿತ್ರ ಅವರ ಮನೆಗೆ ಹೋಗಿ, ರಾಜರಾಜೇಶ್ವರಿ ನಗರದ ಮನೆಗೆ ಹೋಗಿ ಅವರನ್ನ ಬಂಧಿಸಿದ್ದಾರೆ. ಇನ್ನು ದರ್ಶನ್ ಅವರು ಸಹ ಅವರು ನ್ಯಾಯಾಲಯಕ್ಕೆ ಬಂದು ಶರಣಾಗಬಹುದು. ಆದ್ರೆ ಬೇರೆ ದೂರದಲ್ಲಿದ್ದಾರೆ ಅಂತಂದ್ರೆ ಪೊಲೀಸರು ಆ ಜಾಗಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಅವರನ್ನ ಬಂಧಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ. ಯಾಕಂದ್ರೆ ಚಾಮರಾಜನಗರ ಮಲೆ ಮಹದೇಶ್ವರ ದರ್ಶನಕ್ಕೆ ಹೋಗಿದ್ದಾರೆ ಅಂತಂದ್ರೆ ಬಹುಶಃ ಅಲ್ಲೇ ಬಂಧನ ಆಗಬಹುದು.
ಅಥವಾ ಅಲ್ಲಿಂದ ಪೊಲೀಸರ ಕಣ್ತಪ್ಪಿಸಿ ಮುಂದ್ ಹೋಗ್ತಾರ ಅಥವಾ ದರ್ಶನ್ ಅವರ ಯೋಚನೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ದೇವರ ದರ್ಶನಕ್ಕೆ ಈಗ ಏನು ಸುಪ್ರೀಂ ಕೋರ್ಟ್ ನ ತೀರ್ಪು ಇವತ್ತು ಬರುತ್ತೆ ಅಂತ ಇತ್ತು, ಹಾಗಾಗಿ ಬೆಳಗಿನ ಜಾವವೇ ಅವರು ಬಹುಶಃ ದೇವರ ದರ್ಶನಕ್ಕೆ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಕೊನೆ ಸಂದರ್ಭದಲ್ಲಿ ಅವರು ಬೆಳಗ್ಗೆ 6:11ಕ್ಕೆ ಅವರು ಆ ಟೋಲ್ ಗೇಟ್ ನಲ್ಲಿ ಸುವರ್ಣವತಿ ಟೋಲ್ ನಲ್ಲಿ ಪಾಸ್ ಆಗಿದೆ ಅವ್ರ ವಾಹನ. ಹಾಗಾಗಿ ಅಲ್ಲಿಂದ ಅವರು ಮತ್ತೆ ಅಲ್ಲೇ ಏನಾಗುತ್ತೆ, ಪೊಲೀಸರು ಅಲ್ಲೇ ಪತ್ತೆ ಮಾಡ್ಲಿಕ್ಕೆ ಅವ್ರನ್ನ ಎಲ್ಲಿದ್ದಾರೆ ಅಂತ ಟ್ರೇಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪೊಲೀಸ್ ಮೂಲಗಳನ್ನು ಖಚಿತಪಡಿಸಿಲ್ಲ. ಅವರು ಒಂದು ನ್ಯಾಯಾಲಯದ ಎದುರು ಹಾಜರಾಗಿ ಅವರು ಸರೆಂಡರ್ ಆಗ್ಬೇಕು. ಬೆಂಗಳೂರಿನಲ್ಲೇ ಇದ್ದಿದ್ರೆ ಬಹುಶಃ ನ್ಯಾಯಾಲಯಕ್ಕೆ ಹಾಜರಾಗಿ ಅವ್ರು ಸರೆಂಡರ್ ಆಗ್ತಿದ್ರೇನೋ. ಆದ್ರೆ ಈಗ ಅವರು ದೂರದಲ್ಲಿ ಇರೋ ಕಾರಣಕ್ಕೆ ನ್ಯಾಯಾಲಯದಲ್ಲಿ ಹಾಜರಾಗಿ ಅವ್ರು ಸರೆಂಡರ್ ಆಗುವಂತ ಪ್ರೊಸೆಸ್ ಏನಿದೆ ಅದು ನಡೆಯುವ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಆ ತೀರ್ಪು ಬಂದಿದೆ ಅಂತ ಗೊತ್ತಾದ ತಕ್ಷಣ ಅವರು ದರ್ಶನ್ ಅವರು ಇಲ್ಲಿದ್ದೇನೆ ಅಂತ ಡಿಕ್ಲೇರ್ ಮಾಡಿ ಅಥವಾ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ಬೋದಿತ್ತು ಅಥವಾ ಮತ್ತೇನಾದ್ರು ಮಾಡ್ಬೋದಿತ್ತು. ಅದು ಯಾವ್ದು ಆಗಿಲ್ಲ. ಹಾಗಾಗಿ ದರ್ಶನ್ ಅವ್ರು ಎಲ್ಲಿದಾರೋ ಅಲ್ಲಿಯೇ ಅವ್ರನ್ನ ಪತ್ತೆ ಮಾಡಿ ಅಲ್ಲಿಯೇ ಅವರನ್ನ ಬಂಧಿಸುವ ಸಾಧ್ಯತೆ ಹೆಚ್ಚಾಗಿದೆ ರಂಜಿತಾ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.